ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಯಾಗಲು ಸಂಘಟನೆಯ ಅವಶ್ಯ. ಎಸ್ಎಫ್ಐ ಹೋರಾಟಗಳು ಬಲಗೊಳ್ಳಲಿ. ಜಾತಿ ವ್ಯವಸ್ಥೆ ನಿರ್ಮೂಲನೆಗೆ ವಿದ್ಯಾರ್ಥಿ ಸಂಘಟನೆಗಳು ಜಾಗೃತವಾಗಬೇಕಿದ್ದು ಮನಸ್ಸುಗಳು ಒಗ್ಗೂಡಿಸುವ ಕಾರ್ಯವಾಗಬೇಕಿದೆ ಎಂದು ರಾಜ್ಯ ಪುಸ್ತಕ ಪ್ರಾಧಿಕಾರ ಸದಸ್ಯ ಅಜೀರ್ ನಂದಾಪುರ್ ಹೇಳಿದರು. ನಗರದ ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಎಸ್ಎಫ್ಐ ಜಿಲ್ಲಾ ಸಮಿತಿ ಶುಕ್ರವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ರಸ್ತೆ ವೃತ್ತಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿದರೆ ಸಾಕಾಗಲ್ಲ, ಓಣಿಯಲ್ಲಿ ಮನಸ್ಸುಗಳನ್ನ ಬೆಸಿಯಾಗಬೇಕಾಗಿದೆ. ಜಾತಿ ರಹಿತ ವ್ಯವಸ್ಥೆಯಿಂದ ಮಾತ್ರ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಿದ್ದು ವಿದ್ಯಾರ್ಥಿಗಳು ದಿಸೆಯಲ್ಲಿ ಮೈಗೂಡಿಸಿ ಹೋರಾಟವನ್ನು ಕೈಗೊಳ್ಳಬೇಕಿದೆ. ಮಂದಿರ, ಮಸೀದಿ ಮತ್ತು ಚರ್ಚ್ಗಳ ಅಭಿವೃದ್ಧಿ ಬದಲು ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿಯಾಗಬೇಕಿದೆ. ದೇಶ ಒಂದುಗೂಡಲು ಮೊಟ್ಟಮೊದಲು ಬಾರಿಗೆ ಗಣೇಶೋತ್ಸವವನ್ನು ಬಾಲ್ ಗಂಗಾಧರ್ ತಿಲಕ್ ರವರು ಆರಂಭ ಮಾಡಿದರು. ಈಗ ಗಲ್ಲಿಗಳಲ್ಲಿ ಗಣೇಶ ಉತ್ಸವ ಮಾಡಿದರು. ಒಂದು ಓಣಿಯಿಂದ ಇನ್ನೊಂದು ಓಣಿಯವರೆಗೆ ಮನಸ್ತಾಪ ಇರುತ್ತವೆ, ಇವುಗಳಿಂದ ಹೊರಬರಬೇಕು ಎಂದರು. ರಾಜ್ಯಾಧ್ಯಕ್ಷ ಅಮರೇಶ್ ಕಡಗದ್ ಮಾತನಾಡಿ, ಸ್ವಾತಂತ್ರ್ಯ ದೊರೆತು 77 ವರ್ಷವಾದರೂ ಅಸ್ಪೃಶ್ಯತೆ ಪದ್ಧತಿ ನಿರ್ಮೂಲನೆಯಾಗಿಲ್ಲ. ಶಿಕ್ಷಣದಿಂದ ಮಾತ್ರ ಸಮಾನತೆ ಸಾಧ್ಯವಿದ್ದು ಸರ್ಕಾರದ ಒಟ್ಟು ಬಜೆಟ್ನ ಶೇಕಡಾ 30 ಅನುದಾನ ಶಿಕ್ಷಣ ಕ್ಷೇತ್ರಕ್ಕೆ ನೀಡುವ ಅಗತ್ಯವಿದೆ. ಸಂಘಟನೆ ಹೋರಾಟದ ಫಲದಿಂದ ಈ ಭಾಗಕ್ಕೆ 150 ಹಾಸ್ಟೆಲ್ಗಳು ಮಂಜೂರಾಗಲು ಕಾರಣವಿದ್ದು ಸಂಘಟನೆ ಮತ್ತು ಹೋರಾಟದ ಮೂಲಕ ಹಕ್ಕುಗಳನ್ನು ಪಡೆಯಬೇಕಿದೆ ಎಂದರು. ನಂತರ ಜ್ಞಾನೇಶ್ ಕಡಗದ ಮಾತನಾಡಿ, ಗಂಗಾವತಿ ನಗರದಲ್ಲಿ ಡ್ರಗ್ಸ್ ಮಾಫಿಯಾ ಕಂಡುಬರುತ್ತದೆ. ಇದರಿಂದ ಅನೇಕ ವಿದ್ಯಾರ್ಥಿಗಳು ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳಿಂದ ದೂರವಿರಿ. ವಿದ್ಯಾರ್ಥಿಗಳು ಅನೇಕ ದುಶ್ಚಟಗಳಿಗೆ ಯುವಕರು ದಾಸರಾಗುತ್ತಿದ್ದಾರೆ. ಇದು ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾದ ಬೆಳವಣಿಗೆಯಲ್ಲ. ಡ್ರಗ್ಸ್ ಮಾಫಿಯಾಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ನಿಗಾ ಇಡಬೇಕೆಂದರು. ಸಾರ್ವತ್ರಿಕ ಶಿಕ್ಷಣ, ವಿದ್ಯಾರ್ಥಿಗಳ ಪ್ರಜಾಸತ್ತಾತ್ಮಕ ಹಕ್ಕುಗಳು, ಸರ್ಕಾರಿ ಮಹಿಳಾ ಕಾಲೇಜು ಆರಂಭ, 371J ವಿಧೇಯಕ ಸಮರ್ಪಕ ಅನುಷ್ಠಾನ, ಜಿಲ್ಲೆಯ ಶಿಕ್ಷಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕುರಿತು ಚರ್ಚಿಸಲಾಯಿತು. ತಾಲೂಕು ಅಧ್ಯಕ್ಷ ಜ್ಞಾನೇಶ್ ಕಡಗದ್, ಪದಾಧಿಕಾರಿಗಳಾದ ಶಿವಕುಮಾರ್ ಕನಕಾಚಲ, ನಾಗರಾಜ್ ಉತ್ತನೂರ್, ಈಚನಾಳ್, ಶಿವಕುಮಾರ್, ಬಾಲಾಜಿ, ಶರೀಫ್, ರಮೇಶ್ ಉಪಸ್ಥಿತರಿದ್ದರು.